ನಿನ್ನ ಇನ್ಸ್ಟಾ ಫಾಲೋವರ್ಸ್ ಎಷ್ಟು? 200. ಅಯ್ಯೋ ಶಾಲೆಗೆ ಹೋಗ್ತಾ ಇದ್ರಾ? ಚೈತ್ರ ಹೋಗ್ತಿದ್ಲು. ಮಾತಾಡು. ಬಲ್ಲೆ 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 ಗೈಸ್, ಇವಾಗ ಇಲ್ಲಿ ಕೂತ್ಕೊಂಡು ಊಟ ಮಾಡೋದು. ಗೈಸ್ ಇದ್ರ ಹೆಸರು ಬಂದ್ಬಿಟ್ಟು ಅರ್ಧಂಬರ್ಧ ಕಬಾಬ್ ಅಂತೆ. ಖುಷಾನೆ ಪಡ್ತಾ ಇದ್ದ ಗೈಸ್ ಅವ್ರ ಅಮ್ಮಂದು ನೋಡ್ರಿ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ತಮ್ಮನೇ ನೋಡಿದ್ರ. ಸೊ ಇವತ್ತು ಏನೋ ಗೊತ್ತಿಲ್ಲ, ನಮ್ಮ ಭಾವನ ನಮ್ಮ ಅಕ್ಕ ಟ್ರೀಟ್ ಕೊಡ್ಸೋ ಅಂತ. ಯಾರು ಕೊಡ್ಸೋರು ಗೊತ್ತಿಲ್ಲ. ಸಿಬಿಲ್ ಹೋಗಿ ಜಗಳ ಆಡ್ತಾರೆ, ಯಾರು ಕೊಡ್ಸಿ ಅಂತ. ಹಾಯ್ ಬ್ರೋ, ಆರಾಮ? ಸೂಪರ್ ಬ್ರೋ. ಏನಕ್ಕೆ ಟ್ರೀಟ್ ಕೊಡ್ಸ್ತಾ ಇರೋ ಬ್ರೋ ಇವತ್ತೇನು? ಸುಮ್ನೆ ಬ್ರೋ, ಫ್ಯಾಮಿಲಿ ಜೊತೆ ಆಚೆ ಹೋಗೋಣ, ತುಂಬಾ ದಿವಸ ಆಗಿತ್ತು ಅಂತ. ಅದಕ್ಕೆ ನೀವು ಪ್ಲಾನ್ ಮಾಡಿದ್ರೆ ನೀವು ಅಕ್ಕ ಪ್ಲಾನ್ ಮಾಡಿದ? ಇಬ್ರು ಪ್ಲಾನ್ ಮಾಡಿದ್ದು. ನೀವು ಇಬ್ರು ಪ್ಲಾನ್ ಮಾಡಿರೋದಾ? ಮತ್ತೆ ನಮ್ಮ ಅಕ್ಕ ನಂಗೆ ಬೆಳಗ್ಗೆ ಹೇಳೇ ಇಲ್ಲ. ಆಯ್ ಸಚಿನಾ, ಕುಶಾನಿ ಆಯ್ ಮಾಡು. ಸಡನ್ ಸರ್ಪ್ರೈಸ್ ಟು ಯು ಗೈಸ್. ಸಡನ್ ಸರ್ಪ್ರೈಸಾ? ನಮ್ಮ ಭಾವ ನಮ್ ಸಡನ್ ಸರ್ಪ್ರೈಸ್ ಕೊಡ್ತಿದ್ದಾರೆ. ಇದು ನಮ್ಮ ಅಕ್ಕಂದ ಕುತಂತ್ರಿ ಕೆಲಸ ಅನ್ಕೋತೀನಿ ಮೋಸ್ಟ್ಲಿ. ಆಯ್ ಚೈ, ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಗೊತ್ತಾ ಜುಟ್ಟು ಹಿಂದಗಡೆ ಎಂದು. ಎಂದಿದೆ ಚೆನ್ನಾಗಿ ಕಾಣಿಸ್ತಿದೆ. ಏನಕ್ಕೆ ಟ್ರೀಟ್? ಹೌದು ಸುಮ್ನೆ ಅವ್ರು ಎಲ್ಲಾರು ಆಚೆ ಹೋಗೋಣ ಅಂತ ಅಂದ್ರೆ ಸರಿ ಆಯ್ತೆಲ್ಲ ಮಧ್ಯಾಹ್ನ ಹೋಗೋಣ ಅಂತ ಆಕ್ಚುಲಿ ಇದ್ದಿದ್ದು. ಬಟ್ ಮಧ್ಯಾಹ್ನ ಅವರು ಸ್ವಲ್ಪ ಬೇರೆ ಕೆಲ್ಸಗಳಿಂದ ಬರೋದ್ ಲೇಟ್ ಆಯ್ತು, ನೀನು ಎಲ್ಲ ಆಚೆ ಹೋಗಿದೆ. ಸೊ ಅದಕ್ಕೆ ನೈಟ್ ಡಿನ್ನರ್ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಓಕೆ ಜಾಯ್ಸ್, ಎಷ್ಟೋ ಜನ ಕೇಳಿದಾರೆ ಅಕ್ಕ ನೀವು ಇದು ಎಲ್ಲಿ ತಗೊಂಡ್ರೆ, ಅಕ್ಕ ನೀವು ಇದು ಈ ಪುಲ್ಲೋವರ್ನ 3-4 ಜನ ಕಮೆಂಟ್ ಮಾಡಕ್ ಕೇಳೋರು ಕಣೆ. ಪ್ರತಿ ವ್ಲಾಗ್ ಅಲ್ಲೂ ಕೇಳ್ತಾ ಇರ್ತಾರೆ. ಟ್ರೆಂಡ್ಸ್ ಅಲ್ಲಿ ತಗೊಂಡಿದ್ದ ಅನ್ಸುತ್ತೆ. ಟ್ರೆಂಡ್ಸ್ ಅಲ್ಲಿ ತಗೊಂಡಿಲ್ಲ ಇದನ್ನ ನೋಡ್ರಿ. ಇದು ಚೆನ್ನಾಗಿದೆ ಅಂತ ಎಲ್ರು ಹೇಳ್ತಾರೆ, ಬಟ್ ಆಕ್ಚುಲಿ ಚೆನ್ನಾಗಿಲ್ಲ. ದೊಡ್ಡದಕ್ಕೆ ಡಬ್ಬಾ ತರ ಐತೆ ಎಲ್ಲಾ. ಬಟ್ ನೋಡಿ ಎಷ್ಟು ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಹೇಳ ಅದ್ರ ಮೇಲೆ ಇದು ಹಾಕೊಂಡ್ಬಿಟ್ಟು ಚೆನ್ನಾಗಿಲ್ಲ ಬ್ರೋ. ಅವಳು ಚೆನ್ನಾಗಿದ್ದಾಳಲ್ಲ, ಅವಳು ಹಾಕೊಂಡ್ರೆ ಏನ್ ಹಾಕೊಂಡ್ರು ಚೆನ್ನಾಗಿರುತ್ತೆ. ಅರ್ಥ ಆಗಿದ್ರೆ ಭಾವ ನಿಂಗೆ ಕಾಂಪ್ಲಿಮೆಂಟ್ಸ್ ಕೊಡ್ತಾವ್ರ ಕಣೆ. ನಾನ್ ಚೆನ್ನಾಗಿದ್ದೀನಿ ಅಂತ ನಾನು ಏನ್ ಹಾಕೊಂಡು ಚೆನ್ನಾಗಿದ್ದೀನಿ ಆತರ ನೋಡಿ ಬ್ರೋ. ನೀವು ಅವಳಿಗೆ ಹೇಳಿದಂತೆ ಇವಳಿಗೆ ಹೇಳಿಲ್ವಂತೆ. ಸೂಪರ್ ಆಗಿದ್ದಾಳೆ. ನೀ ಸೂಪರ್ ಆಗಿದೆ ಅಂತೆ, ನೀ ಅಮ್ಮ ಚೆನ್ನಾಗಿದ್ದಾಳಂತೆ. ಗುಣವಿಲ್ಲ ಮತ್ತೆ ಪಾಪ ಹೋಗುದು ನಿಂಗೆ. ಖುಷಾನಿ, ನಾನ್ ಚೆನ್ನಾಗಿದ್ದೀನಾ ನೀ ಅಮ್ಮ ಚೆನ್ನಾಗಿದ್ದಾಳ? ಯಾರು ಚೆನ್ನಾಗಿದ್ದಾರೆ? ನಾನ್ ಚೆನ್ನಾಗಿದ್ದೀರಾ ಪಾಪ ಚೆನ್ನಾಗಿದ್ಯಾ? ಥ್ಯಾಂಕ್ ಯು ಖುಷಾನಿ, ಥ್ಯಾಂಕ್ ಯು. ಗೈಸ್ ಇವಾಗ ಆಚೆ ಹೋಗ್ತಿದೀವಿ. ಇಬ್ಬಿಬ್ರು ಚೆನ್ನಾಗಿದ್ದೀವಿ ಅಂತ ನಾವು ಇಬ್ಬಿಬ್ರು. ಸೊ ಗೈಸ್ ಇವಾಗ ಎಲ್ಲಿ ಹೋಗ್ತಿದೀವಿ? ಕುತ್ಕೊಂಡು ಒಂದ್ 20 ರೆಸ್ಟೋರೆಂಟ್ ಗಳು ನೋಡಿದ್ವಿ. ಓಕೆ, ಎಲ್ಲ ದೂರ ಇದೆ. ಲೇಟ್ ಆಯ್ತು. ಇವಳು ಒಬ್ಳೆ ಆದ್ರೆ ಪರವಾಗಿಲ್ಲ, ಇನ್ನು ಚಿಕ್ಕ ಮಗು ಬೇರೆ ಇದೆಯಲ್ಲ. ಸೊ ಅಲ್ಲಿ ಹತ್ರ ಎಲ್ಲರೂ ಹೋಗೋಣ ಅಂದ್ಬಿಟ್ಟು ಇದೇ ನಿಯರ್ ಬೈ ನೋಡಿದ್ವಿ ಎಲ್ಲ ಕಾಲಲ್ಲಿ. ಓಕೆ ಗೈಸ್ ಬನ್ನಿ ಹೋಗೋಣ. ಒಳ್ಳೆ ಡಿನ್ನರ್. ನಮ್ಮ ಅಕ್ಕ ಬಾವುದು ಟ್ರೀಟ್ ಇದೆ. ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ, ಎಲ್ಲ ಏನೋ ಇಸ್ಕೊಂಡು. ಲೆಟ್ಸ್ ಗೋ ಮದರ್ ಇಂಡಿಯಾ. ನೋಡಿ ಗೈಸ್ ಅಮ್ಮ ಎಷ್ಟು ಸ್ಮಾರ್ಟ್ ಆಗಿ ಕಾಣಿಸ್ತವ್ರೆ. ಇಬ್ರು ಟ್ವಿನ್ನಿಂಗ್ ಮಾಡಿದ್ರಿ ಮತ್ತೆ ಅವಳು ಟ್ವಿನ್ನಿಂಗ್ ಮಾಡ್ತಾರ. ನಮ್ಮ ಮತ್ತೆ ಅಮ್ಮ ಸಾರಿ ನಮ್ಮ ಅಕ್ಕ ಮತ್ತೆ ನಮ್ಮಮ್ಮ. ಆಯ್ ಗುಣು, ಓನ್ ಮಾಡ್ತಿದ್ದೆ ಗುಣು. ಗುಂಡಾ ಗುಂಡಾ ಬ್ರೋ. ನಿಮ್ಗಿಲ್ಲ ಗುಂಗುರ್ ಕೂದತಾನೆ? ಹಂಗೆ ಚಿಕ್ಕ ವಯಸ್ಸಲ್ಲಿ ಇತ್ತು ಬ್ರೋ. ನೋಡ್ರಿ ಇವ್ನು ಫುಲ್ ಗುಂಗುರ್ ಕೂದ್ಲು. ಇವ್ನಿಗೆ ಸರಿ ಮುಡಿ ಕೊಟ್ಮೇಲೆ ಗೊತ್ತಾಗುತ್ತೆ ಅವ್ನು ಯಾವ ತರ ಬರುತ್ತೆ ಕೂದ್ಲು ಗೊತ್ತಾಗುತ್ತೆ. ಸೊ ನಮ್ಮ ಗುಣವು ಕೂಡ ಫುಲ್ ಪ್ಯಾಕ್ ಆಗಿ ರೆಡಿ ಆಗಿದ್ದಾನೆ. ಸೊ ಮದರ್ ಇಂಡಿಯಾ ಹೋಗೋಣ. ಒಳ್ಳೆ ಬ್ಯಾಟಿಂಗ್ ಮಾಡೋಣ ಇವತ್ತು ಅವ್ರ ಅಕೌಂಟಲ್ಲಿ ಏನೇನು ಕಾಸಿದೆ ಎಲ್ಲ ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಮಾಡ್ಬೇಕು. ಅಷ್ಟು ತಿನ್ಬೇಕು ನೀನು ಇವತ್ತು. ಸೊ ಗೈಸ್ ನೋಡ್ರಿ ಇವಾಗ ಗುಣವು ನೀಟಾಗಿ ಪ್ಯಾಕ್ ಆಗಿದ್ದಾನೆ. ಅದು ಕಲರ್ ಡ್ರೆಸ್ ಹಾಕೊಂಡಿದ್ದಾನೆ. ಕಲರ್ ಅಲ್ಲ, ಮ್ಯಾಚಿಂಗ್ ಡ್ರೆಸ್ ಹಾಕೊಂಡಿದ್ದಾನೆ. ನೋಡಿ ಲೈಟ್ ಬ್ರೌನು, ಡಾರ್ಕ್ ಬ್ರೌನು, ಒಳಗಡೆ ಒಂದು ಲೈಟ್ ಬ್ರೌನು. ಅವನು ಒಂಚೂರು ಬ್ರೌನ್ ಆಗೋನೆ, ಒಂಚೂರು ಫುಲ್ ಬ್ರೌನಿ ಆಗ್ಬಿಟ್ಟು ಇವತ್ತು ಪೂರ್ತಿ ಅವನು. ಆಫ್ಟರ್ ಲಾಂಗ್ ಟೈಮ್ ನಮ್ಮ ಫ್ಯಾಮಿಲಿ ಜೊತೆ ನಾವು ಆಚೆ ಹೋಗ್ತೀವಿ ಡಿನ್ನರ್ಗೆ. ಸೊ ಸುಮಾರು ತಿಂಗಳುಗಳಾಯ್ತು ಎಲ್ಲೂ ಆಚೆ ಹೋಗಿಲ್ಲ. ನಮ್ಮ ಅಕ್ಕಂಗೆ ಗುಣ ಹುಟ್ಟಾಗ್ಲಿಂದ ನಮ್ಮ ಅಕ್ಕ ನಾವೆಲ್ಲ ಫುಲ್ ಫ್ಯಾಮಿಲಿ ಎಲ್ಲ ಆಚೆ ಹೋಗಿಲ್ಲ ಡಿನ್ನರ್ಗೆ. ಅವಾಗ ಲಾಸ್ಟ್ ಹೋಗಿದ್ದು. ಸೊ ಇವಾಗ ಮತ್ತೆ ಹೋಗ್ತಿದೀವಿ ಆಫ್ಟರ್ 5-6 ಮಂತ್ಸ್ ಆದ್ಮೇಲೆ. ಸೊ ಬನ್ನಿ ಹೋಗೋಣ, ಒಳ್ಳೆ ಟೈಮ್ ತಂದಾಕೊಂಬರೋಣ. ಏನೇ ಬ್ರೋ ಕರೆಕ್ಟ್ ಆಗಿ ಹೇಳಿ ಬ್ರೋ. ಅವಳಿಗೆ ಅಂದ್ರೆ ಹೇಳ್ಬೇಕು ನೀವು ಇವಾಗ. ಹೇಳಿ, ಅದೇ ನಿಮ್ ಟಾಸ್ಕ್ ಇವಾಗ. ಹೇಳಿ ಬ್ರೋ. ಅವಳು ಹೇಳಿದ್ದು ಇವಾಗ ಹೊರಗಡೆ ಹೋಗಿ ಬಂದ ಪಕ್ಕದ ಮನೆಯವ್ರ ಜೊತೆಲಿ ಮೋಮೋಸ್ ತಿನ್ಕೊಂಡ್ ಬಂದವಳು ಅವಳು. ಅದಕ್ಕೆ ಹೇಳ್ತಾ ಇರೋದು ಅವಳು. ನೋಡುದಾ ಮೋಮೋಸ್ ತಿಂತಿದ್ಯಾ ಇಲ್ಲ? ಈ ಕೂದ್ಲು ಕಟ್ ಮಾಡಿ ಫಸ್ಟ್. ಈ ಕೂದ್ಲು ಇದು ಕಟ್ ಮಾಡಿ, ಕೂದ್ಲು ಕಟ್ ಮಾಡಿ. ಇದು ಫುಲ್ ಬಾಯಲ್ಲಿ ಇಕ್ಕೊಂಡು ಫುಲ್ ಕಟಿಂಗ್. ನೋಡ್ರಿ ಗೈಸ್ ಇಲ್ಲಿ
ಯಪ್ಪ ಮಿನಿ ಫುಲ್ ಫ್ಯಾಮಿಲಿ ಪ್ಯಾಕ್ ಹಿಂದೆಗಡೆ ಐತಿ ನಮ್ದು. ಅಲ್ವಾ ಇದ್ರಲ್ಲಿ ಇಬ್ರು ಮಿಸ್ಸಿಂಗ್ ಇದಾರೆ. ಒಂದು ನಮ್ಮ ಬಾವರಪ್ಪ ಬಾವರಮ್ಮ ಅವರು ಇಬ್ರು ಮಿಸ್ಸಿಂಗ್ ಇದಾರೆ. ಫುಲ್ ಮಿನಿ ಫ್ಯಾಮಿಲಿ ಗೈಸ್. ನೋಡಿ ಕುಶನ್ ಇವಾಗ ಗಾಡಿ ಸೌಂಡ್ ಎಲ್ಲ ಮಾಡ್ತಾರೆ. ಗಾಡಿ ಸೌಂಡ್ ಕುಶನೆ ಮಾಡಮ್ಮ, ಗಾಡಿ ಸೌಂಡ್ ಮಾಡು. ಗಾಡಿ ಸೌಂಡ್ ಹಾ ಗಾಡಿ ಸೌಂಡ್ ಮಾಡು. ಗಾಡಿ ಸೌಂಡ್ ಮಾಡದಲ್ಲ ಇವಾಗ ಮಾಡು. ಗೈಸ್ ಅಲ್ಲ, ಅದ ಒಂದು ಸೂಪರ್ ಬೈಕ್ ಹೋಯ್ತು. ಅದ ಹೆಂಗ ಬಂತು ಸೌಂಡ್ ಹಂಗೆ ಮಾಡ್ಲ ಗೈಸ್. ನೋಡಿ ಇವಾಗ ಕ್ರೇಜಿ ಕುಶಾನಿ. ನೀನ್ ಮೋಸ್ಟ್ಲಿ ನೆಕ್ಸ್ಟ್ ನಿಮ್ ಬೈಕ್ ರೈಡರ್ ಐತೆ, ನೀನು ಮೋಟೋ ವ್ಲಾಗ್ ಮಾಡ್ತೀನಿ. ಹಂಗೆ ಹೋಗ್ತಾ 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 ಇರು. ಈಗ ಜಸ್ಟ್ ಬಂದ್ವಿ. ಕುಶಾನಿ ನಿಂಗ್ ಖುಷಿ ಆಗ್ತಿದ್ಯಾ ಇಲ್ಲಾಂದ್ರೆ ಬೇಜಾರ್ ಆಗ್ತಿದ್ಯಾ? ಹೇಳು. ಗೈಸ್ ನೆಕ್ಸ್ಟ್ ಇವಳು ಹೆಂಗ ಆಡ್ತಾವಳಿ ಮೆಟ್ ಮೆಡ್ಲು ತರ. ನೆಕ್ಸ್ಟ್ ಹೋಗ್ಬತ್ತಾನ ಗೈಸ್ ಆಡಕ್ಕೆ. ಇವನು ಫುಲ್ ಡಿಸೆಂಟ್ ಆಗಿರ್ತಾನಲ್ಲ ಬಾವ ಒಂಥರ, ಇವಳು ನಿಂತರ. ಗೈಸ್ ಬನ್ನಿ. ಸಿಕ್ಕಾಪಟ್ಟೆ ರಶ್ ಇದೆಯಲ್ಲ. ಫುಲ್ ರಶ್ಗೆ ಬುಕ್ ಮಾಡಿದ್ರ ನೀವು? ರಶ್ ಅಲ್ಲಿ ಇರೋದು ಫುಲ್ ಫಾಸ್ಟ್ ಮೂವಿಂಗ್ ಇದು. ನಡಿ ಆಯ್ತು ಗೈಸ್. ಇದು ಫುಲ್ ಪಂಜಾಬಿ ಸ್ಟೈಲ್ ಗೈಸ್. ಇದು ಬ್ರೋ ಪಂಜಾಬಿ ಸ್ಟೈಲ್. ನಿಮ್ ಸ್ಟೈಲ್ ಪಂಜಾಬಿ. ಮುಂಚೆ ನಮ್ಮ ಬಾವ ಪಂಜಾಬಿಯಲ್ಲಿ ಪಂಜಾಬಲ್ಲಿ ಕೆಲಸ ಮಾಡ್ತಿದ್ರು. ಅದಕ್ಕೆ ಫುಲ್ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಗೈಸ್. ಇಲ್ಲಿ ಫುಲ್ ಈ ತರ ಮಂಚದ ಮೇಲೆ ಕುತ್ಕೊಂಡ್ ತಿನ್ನೋದು. ಬಾ ನಡಿ ಟ್ರೈ ಮಾಡೋಣ. ನಾನು ಮಾಡಿಲ್ಲ, ಟ್ರೈ ಮಾಡೋಣ ಒಂದ್ಸಲಿ ಗೈಸ್. ಇವಾಗ ಇಲ್ಲಿ ಕುತ್ಕೊಂಡು ಊಟ ಮಾಡೋದು ಪ್ರಾಪರ್ ಈ ಡಾಬಾ ಸ್ಟೈಲ್, ಈ ಪ್ರಾಪರ್ ಪಂಜಾಬಿ ಡಾಬಾ ಸ್ಟೈಲು. ಸೊ ಕ್ರೇಜ್ ಆಗಿರುತ್ತೆ. ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅನ್ಕೊಂತಾನು. ಕುಶಾನಿ ಹೇಗಿದೆ? ಕುಶಾನಿ ಹೆಂಗಿದೆ ಜಾಗ? ಚೆನ್ನಾಗಿದ್ಯಾ? ಗುಣ ಎಲ್ಲಿ ಬಂದಿದೆ? ಗುಣ ಪಂಜಾಬಿಗೆ ಬಂದಿದೆ. ಪಂಜಾಬಿಗೆ ನೀನು ಬಲ್ಲೆ ಬಲ್ಲೆ ಮಾಡು. ಬಲ್ಲೆ ಬಲ್ಲೆ ಕೈ ಇಕ್ಕೋ ಹಿಂಗೆ. ಬಲ್ಲೆ 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 ಕೈ ನೋಡಿ ಗೈಸ್ ಹೆಂಗ್ ನಗ್ತವನೆ ಗೈಸ್. ಇಲ್ಲೆಲ್ಲ ಫುಲ್ ನೋಡಿ, ಎಲ್ಲ ಫುಲ್ ಕಡೆ ಫುಲ್ ಪಂಜಾಬಿ ಸ್ಟೈಲ್ ಇರೋದು. ಆಕ್ಚುಲಿ ಪಂಜಾಬಿ ಹೋಟ್ಲೇ ಇದು. ಆಕ್ಚುಲಿ ಇವಾಗ 5 ಜನ ಇದ್ದೀವಿ, 6 ಜನ ಇದ್ದೀವಿ. ಅದಕ್ಕೆ ಇವಾಗ ಇದನ್ನ ಜಾಯಿನ್ ಮಾಡ್ತಿದ್ದೀವಿ. ಸೊ ಇವಾಗ ಆರಾಮಾಗಿ ಕೂತ್ಕೊಂಡು ಮಜಾ ಮಾಡ್ಕೊಂಡು ಫುಲ್ಲು ಒಂಥರ ಬೆಡ್ ಇದ್ದಂಗಿದೆ ಇದು. ಫುಲ್ ಇಲ್ಲಿಂದ ಅಲ್ಲಿವರೆಗೂ ದೊಡ್ಡದಾಗಿದೆ ಗೈಸ್. ನೋಡ್ರಿ ಇವಾಗ ನಮ್ಮ ಫ್ಯಾಮಿಲಿ ಪೂರ್ತಿ ಎಲ್ಲ ಸೆಟ್ಲ್ ಆಗಿದ್ದಾರೆ. ಸೊ ಇದು ನನಗೆ, ಇದು ನಮ್ಮ ಸಚಿನ್ಗೆ. ಸಚಿನ್ ಬಾ ಕೂತ್ಕೊ ಹಂಗೇನೆ. ಇದು ಕುಶಾನಿಗೆ ಸಪ್ರೇಟು. ಆಹಾ ಚೆನ್ನಾಗಿತ್ತಲ್ಲ ಒಂಥರ ಸಾಕಾಗಿ ಡಿಫ್ರೆಂಟ್ ಫೀಲಿಂಗ್. ಒಂಥರ ಮಸ್ತ್ ಆಗಿದೆ. ಇದು ನೋಡಿ ನಾವು ಬುಕ್ ಮಾಡಿದ್ವಿ. ಹೌದಾ? ಇದು ಒಂಥರ ಹಿಂಗಿದೆ ಅಂತ ಬುಕ್ ಮಾಡಿದ್ರಾ? ನನ್ ಪ್ರಕಾರ ಏನು ಅಂದ್ರೆ, ನಾನ್ ಏನೇ ರೆಸ್ಟೋರೆಂಟ್ ಆಚೆ ನೋಡೋದಿದ್ರು ಲೈಕ್ ಸೋಫಾ ಟೈಪ್ ಇರೋದು ನೋಡ್ತೀನಿ, ಇಲ್ಲಾಂದ್ರೆ ಈ ತರ ನೋಡ್ತೀನಿ. ಕಂಫರ್ಟಬಲ್ ಇರ್ಬೇಕು. ಯಾಕಂದ್ರೆ ಮಕ್ಳು ಕರ್ಕೊಂಡ್ ಬರೋದ್ರೆ ಈ ತರನೇ ಇರ್ಬೇಕು. ಆತರ ಚೇರ್ಗಳು ಟೈಪ್ ಆದ್ರೆ ಆಗದೇ ಇಲ್ಲ ಕಂಟ್ರೋಲ್ ಮಾಡಕ್ಕೆ. ಇದೋಡ ಎಷ್ಟಾಡಕ್ಕೆ ಕೂತಾಳೆ. ಚೇರ್ ಇದ್ರೆ ಕೆಳಗೆ ಬಿದ್ದೋಯ್ತಾಳೆ, ಟೇಬಲ್ ಇದ್ರೆ ಕೆಳಗೆ ಬಿದ್ದೋಯ್ತಾಳೆ. ಬಟ್ ನೋಡಿ ಹಿಂಗಿದ್ರೆ ಆರಾಮಾಗಳು ಹೆಂಗ್ ಬೇಕೋ ಹಂಗಿರ್ಬೋದು. ಆಟ ಆಡು, ಎಗರಾಡು, ಕುಂಡಾಡು, ಏನ್ ಬೇಕಾದ್ರೆ ಮಾಡು, ಒಟ್ನ ಕಿತ್ತಾಕ್ಬೇಡ ಅಷ್ಟೇ. ನಮ್ಮನೆ ಬೆಡ್ ಅಲ್ಲ. ಓಕೆನಾ? ಓಕೆ ಅನ್ನೋ. ಇವಾಗ ಮಾಡ್ತಿರೋದು ನಾವು ಪಂಜಾಬಿ ಸ್ಟೈಲ್ ಊಟ. ಓಕೆನಾ? ಸೊ ಪಂಜಾಬಿ ಸ್ಟೈಲ್ ಊಟ ನಮ್ಮ ಬಾವಂಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದ್ರೆ ಅವ್ರು ಪಂಜಾಬಲ್ಲಿ ಒಂದು 3-4 years ಇದ್ದಿದ್ದಾನೆ ಬ್ರೋ. ಸೊ ಒಂದು 2 years ನಮ್ಮ ಬಾವ ಪಂಜಾಬಲ್ಲಿ ಇದ್ರು. ಸೊ ಅವ್ರಿಗೆ ಇವಾಗ ಪರ್ಫೆಕ್ಟ್ ಆಗಿ ಗೊತ್ತಿರುತ್ತೆ ಏನ್ ಆರ್ಡರ್ ಮಾಡ್ಬೇಕು ಅಂತ. ಸೊ ನಮ್ಮ ಬಾವ ಬಿಟ್ಬಿಟ್ಟಿದ್ದೀನಿ. ಬಾವ ಇವತ್ತು ನೀವೇನೇ ಎಲ್ರಿಗೂ ಆರ್ಡರ್ ಮಾಡ್ರಿ. ಹೊಟ್ಟೆ ಸಿಕ್ಕಾಪಟ್ಟೆ ಚೆನ್ನಾಗಿರ್ಬೇಕು ತಿನ್ನಕ್ ಮಾತ್ರ. ಅಲ್ಲೇನಾ? ನೀನ್ ತಿಂದೆ ಪಂಜಾಬಲ್ಲಿ ಯಾವ ತರ? ಇಲ್ಲ ಪಂಜಾಬ್. ನೀನ್ ಪಂಜಾಬ್ ಹೋಗಿದ್ದೆ ಒಂದ್ಸಲ? ಪಂಜಾಬ್ ಹೋಗಿಲ್ಲ. ಎಲ್ಲಾ ಸ್ಟೇಟ್ ಹೋಗಿದೆ ಅಂತಾನೆ ಪಂಜಾಬ್ ಹೋಗಿರೋ ನೀನು? ಅದೇ ಲಡಾಖ್, ಪಂಜಾಬ್, ಮಿಜೋರಾಮ್ ಈ ಕಡೆ ಸೈಡ್ ಹೋಗಿಲ್ಲ. ಓಯ್ ಹೆಂಗ್ ಕಾಣಿಸ್ತೀಯ ಗೊತ್ತಾ ಫ್ರೇಮ್ ಅಲ್ಲಿ? ಇದು ಫುಲ್ ಲೈಟಿಂಗ್ಸ್ ಸಕದ ಕಾಣಿಸ್ತೈತು. ಅಲ್ಲೋಡ್ ಹುಡುಗಿರ್ ನೋಡ್ತೀನಿ, ಬರೀ ಹುಡುಗಿರ್ ನೋಡ್ತಿಲ್ಲ. ಇವಾಗ ತಿರ್ಬಿಟ್ಟು ನೋಡ್ದಲ್ಲ ಅವಳನ್ನ. ಹೇಳಿ ಹೇಳಿ ಎಲ್ಲಾರು ಹಂಗೆ ಕೇಳ್ತಾರೆ ಕಣ, ಯಾಕೆ ಹುಡುಗಿರ್ ನೋಡ್ತೀರಾ ಅಂತ. ಮಾಮ್ ಹೆಂಗಿದೆ ಮಾಮ್ ಇದು? ಚೆನ್ನಾಗಿದೆ, ಹೊಸ ತರ. ಕುಶಾನಿ ಗೈಸ್ ಅವಳು ಏನಂತಂದ್ರೆ ನಂಗೂ ಜಾಗ ಐತೆ, ಅವಳಿಗೂ ಜಾಗ ಐತೆ, ಅವನಿಗೂ ಜಾಗ ಐತೆ. ನಾನು ಅವಾಗ ಒಳಗ ಹೇಳ್ದೆ ಗೊತ್ತಾ? ಸೊ ಅದನ್ನೇ ಅವ್ಳು ರಿಪೀಟ್ ಮಾಡಲ್ಲ ಅಷ್ಟೇ. ಗೈಸ್ ಇವಾಗ ಗಂಡ ಅಂತ ಇಬ್ರು ಆರ್ಡರ್ ಮಾಡ್ತಾವ್ರೆ. ನೋಡೋಣ ಅವ್ರು ಏನ್ ಆರ್ಡರ್ ಮಾಡ್ತಾರೆ ಅಂತ. ನೋಡ್ರಿ ಗೈಸ್, ಇದು ಟಿಶ್ಯೂ ಕೊಟ್ರೆ ಅವಳಿಗೆ ಏನೋ ಟಿಶ್ಯೂ ರೋಗ ಬಿಡ ಗೈಸ್. ಅವಳಿಗೆ ಟಿಶ್ಯೂ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ ಬಿಡಿದೆ ಅವಳಿಗೆ. ಏನದು ಏನದು ಅವರು ಬೈತಾರ ಕುಶನ್ ಹಿಂಗೆಲ್ಲ ಮಾಡಿದ್ರೆ. ಹಿಂಗೆಲ್ಲ ಮಾಡಬಾರ್ದಿದ್ದಲ್ಲ, ಇದೆಲ್ಲ ಒಳಗಡೆ ಇಕ್ಬೇಕು ಹಿಂಗೆ ಸುಮ್ಮನೆ ಹಿಂಗೆ. ಓಕೆನಾ? ಸೊ ಗೈಸ್ ಇವಾಗ ಫಸ್ಟ್ ಬಂದಿರೋದು ಮಸಾಲಾ ಪಾಪಡು. ನಮ್ಮ ಕರ್ನಾಟಕದಲ್ಲೂ ಕೂಡ ಇದನ್ನ ತಿಂತೀವಿ, ಪಂಜಾಬ್ ಕೂಡ ತಿಂತೀವಿ. ಇದು ಪಂಜಾಬ್ ಟೇಸ್ಟ್. ನೋಡೋಣ ಪಂಜಾಬಲ್ಲಿ ಯಾವ ಥರ ಇರುತ್ತೆ ಟೇಸ್ಟು ಅಂತ. ನಮ್ಮ ಖಾರ ಕಮ್ಮಿ ಇದೆ, ತುಂಬ ಚೆನ್ನಾಗಿದೆ. ಓಕೆ ತಿನ್ನಮ್ಮ. ಅಯ್ಯೋ ಅಯ್ಯೋ ನೀನೇನು ತಿಂತಿ ಅಂತ ಕೊಡ್ತಿರ್ಬೇಕು. ನಿಂಗೆ ತಟ್ಟೆ ಬೇಕು ಹೇಳು. ಹಾಂ ಅಲ್ಲೋಡಲ್ಲಿ ಒಳ್ಳೆ ದೇವ್ರು ತಗೊಂಡೆ ನಮ್ಮ ಮಗು.
ನೋಡಿ ಒಳ್ಳೆ ದೇವ್ರ ತಪ್ಪು ಮಗು. ಆ ಟಿಶ್ಯೂ ತಗೊಂಡು ನೀಟಾಗಿ ಕ್ಲೀನ್ ಮಾಡ್ತಾಳೆ ಇವಾಗ. ಫುಲ್ ಈ ಟೇಬಲ್ನ ಈ ಪಿಂಕ್ ಕಲರ್ ಏನೋ ವೈಟ್ ಕಲರ್ ಅದಕ್ಕೂ ಪ್ಲೇಟ್ ಎಲ್ಲ ಕ್ಲೀನ್ ಮಾಡ್ತಾವಳೆ. ಅಯ್ಯೋ ಈ ಉಳ್ಕೊಂಡು ಕ್ಲೀನ್ ಮಾಡೋ ಹುಚ್ಚು ಮತ್ತೆ ಟಿಶ್ಯೂ ಹುಚ್ಚು ನೋಡ್ರಿ ಅಲ್ಲಿ. ಕುಶಾನಿ ಬಿಡ ಹಂಗಲ್ಲ ಮಾಡ್ಬೇಡ ಕುಶಾನಿ, ಅದು ಗಲೀಜಿರುತ್ತೆ. ಅರ್ಥ ಮಾಡ್ಕೊ ಕನ್ನಡ, ನಿನ್ಗೆ ಅರ್ಥ ಆಗಲ್ಲ ನಿನ್ಗೆ. ಏನೇ ನಿನ್ ಭಾಷೆ ನಿಂದು ಬಿಡ ನಿನ್. ಅಯ್ಯೋ 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 ಅದ್ರೇನ್ ಟಿಶ್ಯೂ ಅನ್ಕೊಂಡಿದ್ಯಾ ಸೋಪ್ ಅನ್ಕೊಂಡಿದ್ಯಾ ಒಂದು ಅರ್ಥ ಆಗ್ತಿಲ್ಲ ಕಣೆ ಕುಶಾನಿ, ಬಿಡ ಅದನ್ನ. ಗೈಸ್ ಇದ್ರ ಹೆಸರು ಬಂದ್ಬಿಟ್ಟು ಅರ್ಧಂಬರ್ಧ ಕಬಾಬ್ ಅಂತೆ. ಮತ್ತೇನು ಅದೇನ್ ಕಬಾಬ್ ಏನೇನು ಹರಾಬರ ಕಬಾಬ್, ಏನೋ ಅರಾಬರ ಕಬಾಬ್ ಅಂತ ಗೈಸ್, ಇದು ಗೊತ್ತಿಲ್ಲ. ಇದು ಅದೇನೋ ಇದೇನಿದು ಗೋಲಿ ಬಜ್ಜಿನ, ಇದು ಗೋಲಿ ಬಜ್ಜಿ ಅದು. ಸೊ ಬನ್ನಿ ನೀಟಾಗೆಲ್ಲ. ಏನ್ ಬೇಕು ನಿನಗೆ? ಇದು ಗೋಬಿ ಪಕೋಡ ಅಂತೆ, ಗೋಬಿ ಪಕೋಡ. ಇದ್ರೊಳಗಡೆ ಏನಿದೆ ಗೋಬಿ ಇದೆ ಇದ್ರೊಳಗಡೆ. ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಇದು ಡಿಪೆಂಡ್ ಆಗುತ್ತೆ, ಚೆನ್ನಾಗೈತೆ. ಓಹೋ ಏನ್ ದೊಡ್ಡ ಮಗಳು ತರ ಹಾಕೊಂಡ್ಬಿಟ್ಟು ತಿನ್ನೋದತ್ತ. ಅದೊಂಚೂರು ತಿನ್ನಲ್ಲ, ನಂಗೆ ಕೊಟ್ಬಿಡೋದ್ನ. ನಂಗಿದು ನಂಗೆ ಓಕೆನಾ? ನನಗಿದು ನನಗೆ ಕೊಡೆ ಪ್ಲೀಸ್ ಕಣೆ. ತಿನ್ನು, ತಿನ್ಬೇಕು. ಚೇರ್ಸ್ ಮಾಡು, ತಿನ್ನು. ಹಂಗ್ ತಿನ್ಬೇಕು. ಗುಣವು ನನಗೇನು ಕೊಡ್ತಲ್ಲ, ನನ್ನ ಮಕ್ಕಳು ಒಬ್ಬೊಬ್ಬರೇ ತಿಂತವ್ರೆ ಅಂತ ಆಗ್ತವ್ರೆ ಅಕ್ಷಿಗಳು. ಅವ್ನ ಅಕ್ಷಿಗಳು ಅಕ್ಷಿ ಆಗ್ತವ್ ಗೈಸ್. ಕೊಡೆ ಪಾಪ ಅವ್ನಿಗೊಂಚೂರು ಕೊಡು, ಹಂಗೊಂಚೂರು ಕೊಡು ಕೊಡು ಗೈಸ್. ಪ್ರಾಪರ್ ಪಂಜಾಬಿ ಸ್ಟೈಲ್ ಮಾಡಿ ಪಂಜಾಬ್ ತರ ಮಾಡಿ, ಪಂಜಾಬಿ ತರ. ರೆಡಿ? ಇಷ್ಟು ಒಂದು ಮಣಿಗೆ ಸಾಕು ಸಾಕು, ನಿಜಾಗ ನೀವು ಹೊರಟೋಗ್ಬಿಡು. ಒಂಥರ ಚೆನ್ನಾಗೈತೆ ಗೈಸ್. ಅವ್ನ ಗುಣ ಅವ್ನ ಪಾಡು ಅವ್ನು ಆಟ ಆಡ್ಕೊಂಡು ಅವನಲ್ಲಿ. ಇವಾಗೆಲ್ಲ ಚಾಟ್ಸ್ ಇವಾಗೆಲ್ಲ ಸೈಡ್ಸ್ ಎಲ್ಲ ಖಾಲಿ ಮಾಡಿದ್ವಿ. ಇವಾಗ ಮೇನ್ ಕೋರ್ಸ್ ಆರ್ಡರ್ ಮಾಡಿದೀವಿ. ಆಡು 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 ನೋಡಲ್ಲಿ. ಅವ್ನು ನೋಡ್ತಾನೆ ಯಾರಪ್ಪ ಇದು ಕೋತಿ ಅಂತ, ಯಾವ್ದಾದ್ರು ಕೋತಿ ಅಂತ ನೋಡ್ತಾನೆ ನೋಡ ಅವನು. ಚೂರೇ ಚೂರು ಆಡು. ಅಯ್ಯ 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 ಗೈಸ್. ಅವಳು ಕುಣಿಲಿ, ಕುಡಿ 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 ನೋಡ್ರಿ. ನಾನು ಕೂಡ ಕುಡಿತಾ ಇದ್ದೀನಿ ಅವಳ ಜೊತೆಗೆ, ನಾನು ಕೂಡ ಕುಡಿತಾ ಇದ್ದೀನಿ. ಸುಮ್ಮನೆ ಖುಷಿ ನೀನು ಕುಡಿಬೇಡ, ನಾನು ಕುಡಿತಾ ನಿನ್ ಜೊತೆಗೆ ಸುಮ್ಮನೆ. ಅಮ್ಮ ಮಗಳು ಫೋಟೋ ಶೂಟ್ ಮಾಡಿ ಗೈಸ್. ಅಲ್ಲಿ ಹೋದ್ ನೋಡಿ ಕುಶನಿ ಹೋದ್ ಹೆಂಗ್ ಕೊಡ್ತಾಳೆ ಇವಾಗ. ಹಿಂಗ ಹಂಗ ಹೆಂಗ್ ನಿಂತ್ಕೋಬೇಕು. ಅವಳಿಗಂತೂ ಇರಿಟೇಟ್ ಆಗಿ ಅವಳಂತೂ ಮೆಂಟ್ಲಾಗ್ಬಿಡ್ತಾರೆ. ಒಂದು ಫೋಟೋ ತೆಗಿಯೋದು ಕಲಿತೊಳಗೈತೆ ಅವಳಿಂದ ಅವಳ ಮಕ್ಕ. ಕೈತರ ಹಿಂಗೊಂದು ಟಾಸ್ಕು, ನಿಂಗೆ ತಾಕತ್ತಿದ್ರೆ ಅವಳು ನೀನ್ ಅವಳು ಅಮ್ಮನೇ ಆಗಿದ್ರೆ ಅವಳ ಹತ್ರ ಒಂದೇ ಫೋಟೋ ತೆಗ್ಸೋಣ. ತೆಗ್ಸ್ಬಿಡು, ನೀನ್ ತಾಕತ್ತೆ ತೆಗ್ಸು. ಕುಶಾನೆ ಪಡ್ತಾ ಇದ್ದ ಗೈಸ್ ಅವ್ರ ಅಮ್ಮಂದು. ನೋಡ್ರಿ ಈಗ ಪಟ 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 ತೆಗ್ದಾಕ್ಬಿಟ್ಲು. ಸಾಕ್ಬಿಡೆ 50-100 ತೆಗಿಯೋ ಫೋಟೋಗಳು ಅವಳು. ತೋರಿಸ್ತವಳೆ ನೋಡಿ, ಹಿಂಗೆ ತೋರಿಸ್ತವಳೆ ಗೈಸ್ ಯಾತ್ರ ಫೋಟೋ ತೆಗಿ ನೋಡು ಅಂತ. ಸೂಪರ್ ಕುಶಾನಿ ಸೂಪರ್. ಅಮ್ಮಂಗ್ ತೋರಿಸ್ತವಳೆ, ಅಮ್ಮನ್ ತೆಗಿತಾ ಅಂತ ಗೈಸ್ ಇವಾಗ. ಗೈಸ್ ಇವಾಗ ಅಮ್ಮ ಫೋಟೋ ತೆಗಿತಾ ಗೈಸ್. ಓ ಮುಸ್ತಫ, ಸಾಕು 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 ಕಣೆ. ಎಷ್ಟಾಗಿದೆ ಫೋಟೋಗಳು, ಪೋಸ್ಗಳು ಅಂತ ಪೋಸ್ಗಳು ನೋಡಿ. ಅವಳು ಕೊಡ ಪೋಸ್ಗಳು ಹಂಗ್ ಕೊಡಿ ಹಿಂಗ್ ಕೊಡು ಅಂತ. ಸಾಕ್ಬಿಡೆ. ಸೆಲ್ಫಿ 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 ತೆಗಿತಾಳೆ ನಂದ. ತೆಗಿ 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 ನೀ ಅಪ್ಪನ್ ತೆಗಿತೆ. ತೆಗಿ 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 ಪಟ 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 ಪಟ. ಅಯ್ಯೋ 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 ವಿಡಿಯೋ ಮಾಡ್ತಾಳೆ. ಪಟ 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 ತೆಗಿತಾಳೆ ಗೈಸ್. ಇವಾಗ ಅಕಸ್ಮಾತ್ ಏನೋ ನಿಮ್ ಫೋಟೋಗ್ರಫಿ ಬೇಕು ಅಂತಂದ್ರೆ ಕುಶಾನಿ ಕಳಿಸ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಕುಶಾನಿ. ಇವಾಗ ನೋಡ್ರಿ ಫೋಟೋ ಕುಶಾನಿ ಇದು ಗೈಸ್. ಬೇರೆ 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 ಬೇರೆ. ನಮಸ್ಕಾರ ಹೇಳು. ನಮಸ್ಕಾರ ಹೇಳು. ನಮಸ್ಕಾರ ಹೇಳು. ಎಲ್ಲರಿಗೂ ಕುಶಾನಿ ಚಾನೆಲ್ಗೆ ವೆಲ್ಕಮ್.
ಮಾತಾಡು ಬಾಯ್ ಹೊಡ್ಬಿಟ್ಲ ಗೈಸ್, ಮುಗೀತು ಲಾಗ್ ಮುಗೀತು. ವಾವ್, ಸೂಪರ್ ಕ್ವಶನ್, ಸೂಪರ್, ವೆರಿ ಗುಡ್. ಆಯ್ತು, ನೀವ್ ಮಾಡು ಗೈಸ್. ನಾನು ಮಾಡ್ಬಾರ್ದಂತೆ, ಒಂದೇ ಬ್ಲಾಗರ್ ಇರ್ಬೇಕು, ಅವ್ಳು ಮಾಡ್ತಾಳಂತೆ ಗೈಸ್. ನೆಕ್ಸ್ಟ್ ಬ್ಲಾಗರ್ ಅಪ್ಕಮಿಂಗ್ ಬ್ಲಾಗರ್ ಬರ್ತಾವಳೆ, ವೇಟ್ ಮಾಡ್ತಾ ಇರ್ರಿ. ಈಗ ಪುಟಾಣಿ ಬ್ಲಾಗರ್ ಆಗ್ತಾಳೆ ನೆಕ್ಸ್ಟ್. ಇವಾಗ ಗುಣವ್ ಏನೋ ಮಾಡ್ತೀಯ ಗುಣವ್? ಲೈಟ್ ಹಿಡಿದೀಯ ಹೋಗ್ಬಿಟ್ಟು ಹಂಗೆಲ್ಲ ಮಾಡ್ಬಾರ್ದು ಮಗ್ನೆ. ನಿಮ್ ಅಕ್ಕಂತರ ಬುದ್ಧಿ ಕಲಿಬಾರ್ದು ನೀನು, ಆಯ್ತಾ? ಕ್ಯಾಮ್ರಾ ನೋಡಿದ ತಕ್ಷಣ ತಿರ್ಗುಡ ಗೈಸ್ ಹಂಗೆ ಅವನು. ಅಲ್ಲಲ್ಲೇ ಅಮ್ಮ ಮಗಳು ಇಬ್ರು ಹಾಕೊಂಡು ಹೊಡಿತವ್ರೆ ಗುಣ ಫೋಟೋಗಳನ್ನ. ಇವಳು ಅಂತೂ ನಿನ್ಸದೆಲ್ಲ ಫೋಟೋ ಕಿಕ್ಕೊಂಡು ಸ್ಟಾರ್ಟ್ ಮಾಡಿದ್ರು. ಇವಳು ಪಟ 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 ಅಂತ ಹಾಕಿದ್ರು ಇವಳು. ಗೈಸ್ ಇವಾಗ ಇದು ಗೀ ಚಪಾತಿ ಅಂಡ್ ಇದು ಲಚ್ಚಾ ಪರಾಟ ಅಂತ ಪಂಜಾಬಿ ಫೇಮಸ್ ಅದೇನೋ ಕಡಾಯಿ ಅಂತೆ, ಗೊತ್ತಿಲ್ಲ. ಸೊ ಎಲ್ಲ ಆರ್ಡರ್ ಮಾಡ್ಕೊಂಡಿದ್ದೀವಿ. ಸೊ ಮದರ್ ಇಂಡಿಯಾ ಟೇಸ್ಟ್ ಹೆಂಗಿದೆ? ಸೊ ಪಂಜಾಬಿ ಫಸ್ಟ್ ಟೈಮ್ ತಿಂತಿರೋದು ನೀನು? ಟೇಸ್ಟ್ ಚೆನ್ನಾಗಿದ್ಯಾ? ಪಂಜಾಬಿ ಟೇಸ್ಟ್ ಕೊಡ್ತೀಯ ನಿಮ್ಗೆ? ಅದೇ ಟೇಸ್ಟ್ ಹೆಂಗೋ ಗೊತ್ತಿಲ್ಲ, ಒಂಥರ ನಾವು ಮಾಮೂಲಿ ತಿನ್ನೋದಕ್ಕಿಂತ ಇದು ಒಂಥರ ಡಿಫರೆಂಟ್ ಆಗಿದೆ. ಚೆನ್ನಾಗಿದೆ. ಹಿಂಗಿದೆ ನಿಮ್ ಬಿಡಿ, ನಿಮ್ಗೆ ಹೇಳಿದ್ದೀನಿ ಚೈತ್ರ ನೀನ್ ಹೇಳು. ಚೆನ್ನಾಗಿದ್ಯಾ? ಸೊ ಗೈಸ್ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ ಇವಾಗ. ಟೇಸ್ಟ್ ಸೂಪರ್ ಆಗಿದೆ. ರೈಸು ವೆಜ್ ಪಲಾವ್ ಬರೀ ತರಕಾರಿ ವೆಜ್ ಅಲ್ಲಿ. ಅಲ್ಲಮ್ಮ ಬರೀ ತರಕಾರಿನೇ ಐತೆ ಈ ಪಲಾವಲ್ಲಿ. ಅಪ್ಪ ಜೊಲ್ಲು ಉಳಿದು ಗೊಣ್ಣೆ ಜೊಲ್ಲು ತೋರಿಸ್ತಾವಳಿ ಮಗಳು ವರ್ಷೆ ಮೂಗಳಿಗೆ. ಇವಾಗ ಗೀ ರೈಸ್ ತಗೊಂಡಿದ್ದೀನಿ, ಮತ್ತೆ ಇದು ದಾಲ್ ಫೇಮಸ್ ಅಂತೆ ಅಂಡ್ ರೈತಾ. ಸೊ ಇದನ್ನ ಬ್ಯಾಟಿಂಗ್ ಮಾಡೋಣ. ನಮ್ಮ ಅಕ್ಕ ತಿಂತವಳೆ ಅಂಡ್ ಕ್ವಶನಿಗೂ ತಿನ್ನಿಸ್ತಾವಳೆ. ನಮ್ಮಂಗೆ ಇವತ್ತು ಫ್ರೀ, ನಮ್ಮ ಒಬ್ರು ತಿಂತ ಬ್ಯಾಟಿಂಗ್ ಮಾಡ್ತಾರೆ ಅವಾಗ್ಲಿಂದ ಗುಡನ ಹಾಕೊಂಡು. ಸೊ ಗೈಸ್ ಇವಾಗ ಲಸ್ಸಿ ಟ್ರೈ ಮಾಡ್ತೀವಿ ನೋಡಿ, ಚೆನ್ನಾಗಿ ಕೊಟ್ಟಿದ್ದಾರೆ ಸ್ಮೈಲಿ ಹಾಕ್ಕೊಟ್ಟು. ಸೊ ಪಂಜಾಬಲ್ಲಿ ಲಸ್ಸಿ ಸಿಕ್ಕಾಪಟ್ಟೆ ಫೇಮಸ್ಸು. ಇದು ಹೆಸರೇನು? ಸ್ವೀಟ್ ಲಸ್ಸಿ. ಇದು ಸ್ವೀಟ್ ಲಸ್ಸಿ, ಇದು ನಮ್ಕೀನ್ ನೋಡ್ರಿ. ಇದು ನಮ್ಕೀನ್ ಅಂತಾರೆ ಇದಕ್ಕೆ. ಇದು ಬಟರ್ ಮಿಲ್ಕು, ಇದು ಸ್ವೀಟ್ ಲಸ್ಸಿ. ಅದಂದ್ರೆ ಮೊಸರು ಮತ್ತೆ ಸಕ್ಕರೆ ಹಾಕಿ ಮಾಡ್ಕೊಂಡಿರ್ತಾರೆ. ಸೊ ಬನ್ನಿ ಇವಾಗ ಇದನ್ನ ಟ್ರೈ ಮಾಡುವ. ಸಕ್ಕತ್ತಾಗಿದೆ ನಿಜವಾಗ್ಲೂ. ಹತ್ರ ಬನ್ನಿ, ಇಲ್ಲಿ ಎಷ್ಟು ಗಟ್ಟಿ ಇದೆ ತಾನೆ ಗೈಸ್ ಮೊಸರು. ಇದಂತೂ ಸಿಕ್ಕಾಪಟ್ಟೆ ಗಟ್ಟಿಗಿದೆ. ಆಹಾ ಎಷ್ಟು ಚೆನ್ನಾಗಿದೆ ಗೊತ್ತಾ ಚೈತ್ರ. ಲಸ್ಸಿ ಬೇಕಾ? ಲಸ್ಸಿ ನೀನು ಇದ್ಕೊಡಿ, ಇದು ಮಜ್ಜಿಗೆ ಕೊಡಿ ನೀನು. ಲಸ್ಸಿ ಬೇಕಾ? ಲಸ್ಸಿ ಬೇಕಾ? ಗೈಸ್ ನೋಡಿ ಗೈಸ್, ಅಮ್ಮ ನೋಡಮ್ಮ ಇಲ್ಲಿ ಇಲ್ಲೋಣ ಇಲ್ಲಿ ಬೆಕ್ಕು ಹೆಂಗ್ ಬಿಡಿದೆ. ಬೆಕ್ಕು ಹೆಂಗಿದೆ? ಚೆನ್ನಾಗಿದ್ಯಾ? ಸಾಕಾದ ಗೈಸ್. ನನ್ನ ಸ್ಮೈಲ್ ದೇಪ ಕುಳ್ಬಿಡು ಗೈಸ್. ಅವಳೇನೆ ಗೈಸ್ ನೋಡಿ ಗೈಸ್, ನಾನು ಪಂಜಾಬಿ ಅವ್ರ ತರ ಮೀಸೆ ತಿರ್ಸ್ಕೊಂಡಿದ್ದೀನಿ. ಆಯ್ತಾ ಗೈಸ್? ಅವಾಗ ಯಾರ ಬಂದ್ಬಿಟ್ರು ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗ್ ತಿರ್ಸ್ಕೊಂಡಿದ್ದೀನಿ ಮೀಸೆನ. ನನಗೆ ಮುಂಚೆ ಮೀಸೆನೇ ಬರ್ತಿರಲಿಲ್ಲ ಗೈಸ್. ಅವಾಗ ಫುಲ್ ಬೇಜಾರಾಗ್ತಿದ್ದ, ಯಾಕೆ ಮೀಸೆ ಬರ್ತಿಲ್ಲ ಅಂತ. ಅದಾದ್ಮೇಲೆ ಇವಾಗ ಮೀಸೆ ಬರ್ತಿದೆ, ಇವಾಗ ಕಟ್ ಮಾಡ್ಕೊಂಡು ಬೇಜಾರಾಗತ್ತೆ ಗೈಸ್. ಕಟ್ ಮಾಡ್ತಾನೆ ಇರ್ಬೇಕು, ಇಲ್ಲಾಂದ್ರೆ ಮೂತಿ ಬಾಯಿಗೆಲ್ಲ ಬಂದ್ಬಿಡ್ತದೆ ನೋಡ್ರಿ. ಬಂದ್ರೂ ಕಷ್ಟ. ಮನುಷ್ಯಂಗೆ ಹೆಂಗಿದ್ರು ಒಂದು ಕಷ್ಟ ಬಂದೇ ಬರುತ್ತೆ ಗೈಸ್. ಮನುಷ್ಯಂಗೆ ಸುಖ ಅನ್ನೋದಿಲ್ವೇ ಇಲ್ಲ, ಬರೀ ಬೇಕು ದುರಾಸೆ ಮನುಷ್ಯಂಗೆ. ಅಳತಿದ್ರಾ? ತೃಪ್ತಿ ಇಲ್ಲ. ನಿಂಗೇನ್ ತೃಪ್ತಿ ಇಲ್ಲ ನಿಂಗೆ ಜೀವನದಲ್ಲಿ? ನಿಂಗೇನ್ ತೃಪ್ತಿ ಇಲ್ಲ ಜೀವನದಲ್ಲಿ? ಎಲ್ಲ ಇದೇನೆ ಹತ್ರ. ಪುಣ್ಯವಂತೆ ನೀನು. ನೋಡ್ರಿ ಗೈಸ್, ಇಲ್ಲಿ ಬೀಡ ಎಲ್ಲ ಪಾನ್ ಇಲ್ಲ ಅಂತಂದ್ರೆ ಪಂಜಾಬಿ ಇರೋದಿಲ್ಲ. ಪಂಜಾಬಿ ಅವ್ರಿಗೆ ಪಂಜಾಬಿ ಅಂದ್ರೆ ಪಾನ್ ಅಂದ್ರೆ ಪಂಜಾಬಿ. ನೋಡ್ರಿ ಎಲ್ಲ ಆ ತರ ಇದೆ. ಇದೆಲ್ಲ ಮ್ಯಾಂಗೋ ಫ್ಲೇವರ್ಸ್ ಎಲ್ಲ ನೋಡಿ. ಮ್ಯಾಂಗೋ ಫ್ಲೇವರ್, ಏನೋ ಫ್ಲೇವರ್, ಆರೆಂಜ್ ಫ್ಲೇವರ್, ಪೈನಾಪಲ್ ಫ್ಲೇವರ್, ಆರೆಂಜ್, ಸ್ಟ್ರಾಬೆರಿ, ಎಲ್ಲಾ ತರ ಫ್ಲೇವರ್ಗಳಿದಾವೆ. ಪಾನ ಕೊಡ್ತೀವಿ ಒಂದು ಪಾನ ಕೊಡಿ, ಚೆನ್ನಾಗಿರುತ್ತೆ. ಬೀಡ ಹಾಕಿ ಒಂದು ಬೀಡ ಹಾಕು ಹೇಳ್ತೀನಿ. ಕಡಕ್ 420 ಬೀಡ ಹಾಕ್ಬಿಡ್ತೀನಿ ನಿನಗೆ. ಗೈಸ್ ನಮ್ಮ ಅಪ್ಪ 420 ಬೀಡ ಹಾಕ್ತಾರೆ, ಅಷ್ಟೇ ತಲೆ ಗಿರ್ರ ಅನ್ಕೊಂಡು ಮಲ್ಕೊಂಡ್ಬಿಡ್ತಾವ ಮನೆ. ಅವೆಲ್ಲ ಹಾಕ್ಬಿಡಿದ್ರ ಒಳ್ಳೆ ಕೆಟ್ಟದ್ದು. ಓಕೆನಾ? ಹಾಕ್ಬೇಡ. ನಿನ್ನೆ ಹಾಕ್ತೀನಿ ಬೀಡ. ನೀನ್ ಬಾಂಗ್ಲಾಸಿ ಕೊಡಿ, ಬಾಂಗ್ಲಾಸಿ. ಅಯ್ಯೋ ಒಂದ್ಸರಿ ಬಾಂಗ್ಲಾಸಿ ಕೊಡ್ಬಿಟ್ಟು ಮೆಂಟ್ಲಾಗ್ಬಿಟ್ಟಿದೆ 3 ದಿವಸ. ಬತ್ಕೊಂಡ್ ಪರವಾಗಿಲ್ಲ ಹೆಂಗೋ. ನಮ್ ಮದರ್ ಇಂಡಿಯಾ ಪಾನ್ ತಗೊಂತಾರೆ ಗೈಸ್. ಸಮ ಯಾವ ಪಾನಮ್ಮ? ಯಾವ್ದು ಬೇಕೋ? 420 ಸಾಕಾಗ 420 ತಿನ್ನು. ಅಲ್ಲ 420 ಚೆನ್ನಾಗಿರುತ್ತೆ, ತಿಂತೀಯಾ? ಯಾಕೆ ಬೇಡ? थोड़ा स्वीट बच्चा है और थोड़ा स्वीट दे दो उसको. स्वीट ತಿನ್ ನೀನು
ನೋಡಿ ಗೈಸ್ ಇಲ್ಲಿ ಬೀಡ ಹೆಂಗ್ ಹಾಕ್ತವ್ರೆ. ಇದ್ರಲ್ಲಿ ಏನೇನು ಹಾಕ್ಬಿಡೋರು ಗೈಸ್. ಇದು ಕನ್ನಡದಕ್ಕೆ ಒಂದು 10 ವರ್ಷ ಆಗುತ್ತೆ ನನಗೆ ಜಿರಾಣೆಗಳು. ಅದ್ರೊಳಗಡೆ ಹಾಕಿರೋದು 5 ಐಟಮ್ಗಳು ಕನ್ನಡದಕ್ಕೆ ಒಂದು 10 ವರ್ಷ ಆಗುತ್ತೆ ನನಗೆ. ಮಾಮ್ ಇಂಡಿಯಾ ತಿನ್ನು ಹೆಂಗಿಂದ ನೋಡ್ಬೇಕು ನೀನು ಬೀಡಾನ. ಹಾಕು ಅದು ಫುಲ್ ಬಾಯ್ ಹಾಕೊಬೇಕು ಇವಾಗ ನೀನು. ಹಾಕು ಬೀಡ ಹಾಕು. ಫುಲ್ ತಿನ್ಬೇಕು. ಹಂಗಲ್ಲಮ್ಮ, ಫುಲ್ ಹಾಕೋಬೇಕು. ಫುಲ್ ಅದು ತಿನ್ನೋದು ಬೀಡಾನ. ಕರೆಕ್ಟಾ? ಕರೆಕ್ಟ್ ಅಂತೆ. ಸೊ ಗೈಸ್ ಇವಾಗ ಫೈನಲಿ ಎಲ್ಲ ಡಿನ್ನರ್ ಎಲ್ಲ ಮುಗಿದ್ದು. ಅಂಡ್ ನಮ್ ಬಾವ ಏನೋ ನಮ್ಗೆ ಒಂದು ಗೇಮ್ ಆಡ್ಸ್ತಾರಂತೆ. ಸೊ ಮನೆಗೆ ಹೋಗ್ಬಿಟ್ಟು ಅದು ಆಡಿಸ್ತಾರೆ. ಸೊ ಬನ್ನಿ ಇವಾಗ ಮನೆ ಹೋಗ್ಬಿಟ್ಟು ಮನೇಲಿ ಸಿಗೋಣ ಗೇಮ್ ಮಾಡತ್ತ. ಓಕೆನಾ? ಈಗ ಮುಸ್ತೀನಿ ಮನೆಗೆ ಹೋಗ್ಬಿಟ್ಟು ಸಿಗೋಣ. ಸೊ ಗೈಸ್ ಈಗ ಜಸ್ಟ್ ಮನೆಗೆ ಬಂದ್ವಿ. ಸೊ ಈಗ ನಮ್ಮ ಬಾವ ಫೈರ್ ಏನೇನೋ ಹೆಂಗ್ ಕೇಳ್ತೀರ ಅವಳಿಗೆ? ರಾಪಿಡ್ ಫೈರ್ ಕ್ವೆಶ್ಚನ್ಸ್. 5 ಕ್ವೆಶ್ಚನ್ಸ್ ಕೇಳ್ತೀನಿ, ಬರೀ ತಪ್ಪ ಆನ್ಸರ್ ಹೇಳ್ಬೇಕು. ಓಕೆ ಕೇಳಿ ರಪ್ ಅಂತ. ಫನ್ನಿ ಇರ್ಬೇಕು, ಮತ್ತೆ ಒಂಥರ. ಓಕೆ ಕೇಳಿ ಹೇಳ್ತಲ್ಲ. 2 + 2 ಎಷ್ಟು? 5. ಟೈಮ್ ತಗೋಬಾರ್ದು, ಫಾಸ್ಟ್. ನಿನ್ ಹೆಸರೇನು? ನೀನ್ ಎಲ್ಲಿರ್ತೀಯ? ಬೆಂಗಳೂರು. ಓ 3 ಆನ್ಸರ್ ಕರೆಕ್ಟ್ ಕೊಟ್ಬಿಟ್ಟ? ಇಲ್ಲ. ಟೈಮ್ ತಗೋಬಾರ್ದು, ಫಾಸ್ಟ್ ಆಗಿ ಹೇಳ್ಬೇಕು. ಚಪಾತಿ ಜೊತೆಗೆ ಏನ್ ತಿಂದೆ ಇವತ್ತು? ರೈಸ್. ತಿಂದಲ್ಲ, ತಪ್ಪು. ಚಪಾತಿ ಜೊತೆ ಕರಿ ತಿನ್ನೋದು. ಇಲ್ಲ ಕರೆಕ್ಟ್ ಹೇಳು. ಓಕೆ. ನೀನ್ ಆಫೀಸಲ್ಲಿ ಏನ್ ಮಾಡ್ತೀಯಾ? ಮನೆ ಕೆಲಸ ಮಾಡ್ತೀನಿ. ಆಫೀಸ್ಗೆ ಹೋಗ್ತೀಯಾ? ಭಾರತ ರಾಜಧಾನಿ ಯಾವುದು? ಗೊತ್ತಿಲ್ಲ. ಒಂದ್ ಸ್ವಲ್ಪ ಟೈಮ್ ಫಾಸ್ಟ್ ಆಗಿ ಆಯ್ತದ ಬ್ರೋ. 5ಕ್ಕಿಂತ ಜಾಸ್ತಿ ಕೈ ಬಿಡ್ರಿ ಅವಳಿಗೆ. ನಾವಿದೀವಿ ನೀರು. ನಮ್ಮಮ್ಮ ನೆಕ್ಸ್ಟ್ ನಮ್ಮನ್ ಕೇಳ್ತಾರ ಬಾವ. ಕೇಳಿ ಬ್ರೋ. ಅಮ್ಮ ಏನಿದು? ಹಾಸ್ಗೆ ಇಷ್ಟೊಂದು ಟೈಮ್ ತಗೋಬಾರ್ದು. ಪಟಾಪ್ ಇದು ನಾವ್ ಆಡ್ತಿರೋದು ರ್ಯಾಪಿಡ್ ಫೈರ್. ತೊದ್ಲು ಸ್ವಲ್ಪ ತಪ್ಪೇಳಿ ನೀನ್ ಪರವಾಗಿಲ್ಲ. ಸ್ಟಾರ್ಟ್. ಇದು ಯಾವ ಕಟ್ಟಡ? ಕೇಳಿಸ್ಕೊಳ್ಳಿಲ್ಲ ನಾನು. ಮಾತ್ ಬರಲ್ಲ ಅಂತ ಹೇಳಿದೆ, ಕಿವಿ ಕೇಳ್ತೀರ ನನ್ ಬೇಡ. ಹೇಳಿದ ಅರ್ಥ ಆಗ್ಲಿಲ್ಲ. ಅದೇ ಯೋಚನೆ, ಥಿಂಕಿಂಗ್ ಇರ್ಬೇಕು. ಕೇಳಿ ಫಾಸ್ಟ್ ಆಗಿ ಹೇಳ್ಬೇಕು. ನಿಮ್ ಮಗನ ಹೆಸರೇನು? ಗೀತಾ. ನಿಮ್ ಮನೆ ಎಲ್ಲಿದೆ? ನಾಗರಬಾವಿ. ಇವತ್ ನೀರ್ ಕುಡಿದ್ರ ಹಾಲ್ ಕುಡಿದ್ರ? ಹಾಲು ಕುಡ್ದೆ. ಕುಡ್ದೆ ಮತ್ತೆ ಹಾಲು ಕುಡ್ದಿಲ್ಲ ಬೆಳಿಗ್ಗೆ? ಹಾಲೆಲ್ಲ ಕುಡ್ದೆ. ಕುಡ್ದಿಲ್ಲ ಹಾಲು ನಿನ್ ಬೆಳಿಗ್ಗೆ? ಕಾಫಿ ಕುಡ್ದಿಲ್ಲ? ಹಾಲು ಕುಡಿಯೋದಿಲ್ಲ ನಾನು. ಕಾಫಿ ಕುಡಿದ್ರೆ ಬೆಳಿಗ್ಗೆ ಏನು? ಡೈರೆಕ್ಟ್ ಹಾಲು ಕುಡಿಯೋದು ಬೇರೆ. ತಪ್ಪು ಹೇಳ್ಬೇಕು. ಆನ್ಸರ್ ಇರೋದು ತಪ್ಪ ಆನ್ಸರ್. ಹಾಲು ಕುಡ್ದ ನೀರ್ ಕುಡ್ದ ನೀನು ಜ್ಯೂಸ್ ಕುಡ್ದೆ ಅಂತ ಹೇಳ್ಬೇಕಿತ್ತು ನೀನು. ನಮ್ಮ ಅಮ್ಮಂದ್ ಎರಡೋಯ್ತು ಲಾಸ್ಟ್ ನೀವು ಒಂದಿದೆ. ಇದೇನಿದು? ಬ್ರೋ ಯಶೋರ್ ಯಾರು? You very chalak, bro. More chalak. ಆಫೇ ಮಾಡಿಲ್ಲ. ನೀವೇನ ಗಂಡ ತಪ್ಪಂತ ಹೇಳಿದ್ರೆ ಸ್ಟಾರ್ಟ್ ಮಾಡಿ ವಿಡಿಯೋ. ಇದಾದ್ಮೇಲೆ ಥಿಂಕಿಂಗ್ ಇದು ತಪ್ಪಂತ ಹೇಳಿದ್ರೆ. ಏನಿದ್ ಬ್ರೋ? ಚೈತ್ರ. ಇದು ವಸ್ತು. ಚೈತ್ರ ಇದೇನು ವಸ್ತುಗೆ ಹೇಳ್ಬೇಕು? ಚೈತ್ರ ವಸ್ತು ಹೇಳ್ಬೇಕು ಬ್ರೋ. ಚೈತ್ರ ಪನ್ನಿಗೆ ಕೇಳಿದ್ ನೀವು. ಪನ್ನಿಗೆ ಚೈತ್ರ ಅದು ಕಾರ್ಯ ಕೊಡ್ತಾರೆ ಬ್ರೋ. ಚೈತ್ರ ಹೊಡ್ತಾಳ ಬ್ರೋ. ಔಟ್ ಕಾರ್ ಹೇಗ್ ಕೊಡ್ತೀಯ ಬ್ರೋ ಅಂತ ಕೇಳಿದ್ ನೀವು. ಚೈತ್ರ ಓಡ್ತಾನೆ ಬ್ರೋ. ಉಲ್ಟಾ ಹೇಳ್ಬೇಕು. ಅಸೋಸಿಯೇಟೆಡ್ ಆನ್ಸರ್ ಕೇಳಿದ್ರಿ ಕಾರ್ ಹೇಗ್ ಓಡ್ತಾನೆ ಬ್ರೋ ಅಂತ. ಚೈತ್ರ ಓಡ್ತಾನೆ ಬ್ರೋ ಅಂತ ಹೇಳಿದ್ರೆ ಓಡಿಸ್ತಾನೆ ಅಂತ ಹೇಳ್ಬಾರ್ದು. ಅದ್ ಬೇರೆ ತರ ಹೇಳ್ಬೇಕು. ಬೇರೆ ಇದೆಲ್ಲ ಹೋಗ್ಬೇಕು. ಹೇಳ್ಬೇಕು. ಒಂದಾಯ್ತು. ಅದೇನ್ ಬ್ರೋ ಅದು? ಚೈತ್ರ ಏನೇ ಇದು? ಇಲ್ಲ ಬರಲ್ಲ ಇದು. ಔಟ್. ಏನು ಅಂತ ಹೇಳಿದ್ರೆ ಆನ್ಸರ್ ಮಾಡ್ತಿದ್ರೆ ಕರೆಕ್ಟ್ ಆಗಿ. ಕ್ವೆಶ್ಚನ್ ಮಾಡಬೇಡಿ, ಮತ್ತೆ ರಿಟರ್ನ್ ಕ್ವೆಶ್ಚನ್ ಆಗುತ್ತೆ ಅದು. ಹುಲಿ ಸಿಂಹ ಆತರ ಉಲ್ಟಾ ಹೇಳ್ಬೇಕು. ಅದು ನೀವು ಕ್ವೆಶ್ಚನ್ಸ್ ಅರ್ಥ ಮಾಡ್ಕೊಂಡು ಆನ್ಸರ್ ಅದೇ. ಅಲ್ಲಿ ಎಷ್ಟಿದೆ ಬ್ರೋ? ಖುಷಿ ಚೆನ್ನಾಗಿದ್ದಾಳೆ. ಶಾಲೆಗೆ ಹೋಗ್ತಾ ಇದ್ರಾ? ಚೈತ್ರ ಹೋಗ್ತಿದ್ಲು. ಬರೀ ಚೈತ್ರ ಬಿಟ್ಟು ಬೇರೆ ಫನ್ನಿಯಾಗಿ ಹೇಳ್ಯಾರ. ಫನ್ನಿಯಾಗಿ. ಬ್ರೋ ಎಷ್ಟು ಶೂ ಇದೆ ನಿಮ್ಮ ಹತ್ರ? ನೋಡಕ್ ಕರೋಗೊಂಡ್ ಬ್ರೋ. ಸೂಪರ್ ಆಗಿದೆ. ಚೈತ್ರ ಚೈತ್ರ ಬಿಟ್ಟು ಬೇರೆ ಹೇಳಿ. ಚೈತ್ರ ನೀನ್ ಆ ಕಡೆ ಹೋಗಿ ಇಲ್ಲಿ ಬರೀ ಅವಳು ಬಾಯಿ ಬರೀ ಅವಳೆ ಬರ್ತಾಳೆ. ಫನ್ನಿಯಾಗಿತ್ತ ಒಟ್ಟ ಏನಾದ್ರು ಆಗ್ತಿದ್ದೀರಾ? ಫನಿ. ಮನೇಲಿ ಎಷ್ಟು ಟೈಲ್ಸ್ಗಳಿದೆ? ಖುಷಿ ಚೆನ್ನಾಗಿದ್ದಾಳೆ. ಏನಕ್ಕೆ? ಯಾಕಮ್ಮ ಹಿಂಗ್ ಮಾಡ್ತಿದ್ಯಾ? ಗಡ್ಡ ಬಿಟ್ಟಿದ್ರ ಬ್ರೋ? ಬೇರೆ ಬೇರೆ ಆಪೋಸಿಟ್. ಯಾವ ಕಲರ್ ಪ್ಯಾಂಟ್ ಬ್ರೋ ಇದು? ನೀವೇನ್ ಬ್ರೋ ಹಿಂಗಿದ್ದೀರಾ? ಚೆನ್ನಾಗಿದೆ. ಚೈತ್ರ
ನೀನ್ ಮತ್ತೆ ಅಲ್ಲ ಮುಂದೆ ಹಿಂದೆ ಕಲ್ಸಿದಕ್ಕೆ ಹಿಂದೆ ಕರಿತಿದ್ದೀನಿ ಬಿಟ್ಟು ಬೇರೆ ಚೈತ್ರ ಅಂದ್ರೆ ಔಟಿನ ಮೇಲೆ ಚೈತ್ರ ಅಂದ್ರೆ ಔಟು, ಕುಶಾನಿ ಅಂದ್ರೆ ಔಟು, ಬರೀ ಥಿಂಗ್ಸ್ ವಸ್ತು. ಸರಿ. ಅದೇನ್ ಬ್ರೋ ಅದು? ತೆಂಗಿನಕಾಯಿ. ಏನದು? ಏನಕ್ಕಿದೆ? ತೆಂಗಿನಕಾಯಿ. Answer ಮಾಡಿದ್ರಿ ಏನಕ್ಕಿದೆ ಅಂತ ಕೇಳಿದ್ರೆ ತೆಂಗಿನಕಾಯಿ ಏನ್ ತಿಕ್ತಾನೆ ಕೇಳಿದ್ ನೀವು. ನಾನ್ ಸುಮ್ನೆ ನೀವೇ ಹೇಳ್ಬೇಕು. ಆಯ್ತಾಯ್ತು. ಆಗೋಯ್ತಲ್ಲ 16 ಪ್ರಶ್ನೆ ಕೇಳಿದ್ರಿ. ನೋಡ್ದ ಇವಾಗ ಗೊತ್ತಾಯ್ತು ನಿಮ್ಗೆ ಪಕ್ಕ ನನ್ ಮಗ ಅಂತ. ಆಯ್ತು ಬಾವು ಕೇಳ್ತೀನಿ ನಾನು. ಏನ್ ಗೊತ್ತಾ ಈ ಕ್ವೆಶ್ಚನ್ ಅಲ್ಲಿ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡು. ಇವಾಗ ನೀನೇನೋ ಫಸ್ಟ್ ಕ್ವೆಶ್ಚನ್ ಕೇಳ್ತೀಯಲ್ಲ ಅದ್ರ ಮೇಲ್ಗಡೆ ರಿಟರ್ನ್ ಕ್ವೆಶ್ಚನ್ ಕೇಳ್ಬೇಕು ನೀನು, ಬೇರೆದಲ್ಲಿ ಹೋಗ್ಬಾರ್ದು. ಇವಾಗ ನೀನು ಒಂದು ಕ್ವೆಶ್ಚನ್ ಏನ್ ಕೇಳ್ತೀಯೋ ಅದ್ರ ಮೇಲೆ ಮತ್ತೆ ಕ್ವೆಶ್ಚನ್ಸ್ ಕೇಳ್ಕೊಂಡು ಹೋಗ್ಬೇಕು. ಗೈಸ್ ನಾನು ಬಾವು ನಾನು ಕೇಳ್ತೀನಿ ಗೈಸ್, ಪಟ 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 ಅಂತ ಹೇಳಿ. ಓಕೆನಾ? ರೆಡಿ? ಬಾವಾ ರೆಡಿನಾ? ಬ್ರೋ ನಿಮ್ಮ ಏಜ್ ಎಷ್ಟು? ಟೈಲ್ಸ್ ಸಕ್ಕದಾಗಿದೆ. ಟೈಲ್ಸ್ ಯಾವ ಟೈಲ್ಸ್ ಬ್ರೋ? ಓ ಸೂಪರ್ ಆಗಿದೆ ಕಾಲು ಅವಳದು. ಯಾರ ಕಾಲು? ಅದಂತೂ ಸಕ್ಕದಾಗಿದೆ ಬ್ಯಾಗ್. ಯಾವ ಬ್ಯಾಗು? ಅದು ಇದಿದೆಯಲ್ಲ ಅದಪ್ಪ ಡೋರು ಮಸ್ತಾಗಿದೆ. ಡೋರು ಯಾವ ಕೊಟ್ಟ ಬ್ರೋ ಇಲ್ಲಿ? ಅದೇನದು ಅದು ಕಾರ್ ಕೀ ಅನ್ಸುತ್ತಪ್ಪ ಅದು. ಬ್ರೋ ನಿಮ್ ಇಬ್ರು ಬೆಟ್ಟಿಂಗ್ ಆನ್ಸರ್ ಯಾವಾಗ? ಅದು ಸಕ್ಕದಾಗಿದೆ. ಅದ್ಯಾವ್ದು ಅದು? ಅದು ಮೆಡಲ್ ಅನ್ಸುತ್ತೆ, ಮಸ್ತಾಗಿದೆ. ಯಾವ ಮೆಡಲ್ ಏನ್ರಿ? ಸೋಫಾ ಚೆನ್ನಾಗಿದೆ. ಏನಿದು? ಸೋಫಾನ ಬ್ರೋ? ಸೋಫಾ ಔಟ್ ನೋಡಿ, ಈ ತರ ಅದ್ರ ಮೇಲೆ ಕ್ವೆಶ್ಚನ್ಸ್ ಕೇಳ್ತಾ ಔಟ್ ಆಗ್ಬಿಡ್ತಾರೆ. ಕ್ರೇಜಿ ಆಗಿತ್ತು. ನಮ್ಮ ಬಾವ ಒಂದು ರನ್ ಮಾಡಿದ್ರು, ಬಟ್ ನಮ್ಮ ಅಕ್ಕನೇ ಅಕ್ಕಾಗಿ ಇನ್ನ ಸೇರಿಲ್ಲ ಬಾಯಿ. ನಮ್ಮ ಅಕ್ಕನೇ ನಾನು ಮಕ್ಕಳು ಕೇಳ್ತೀನಿ ಸುಮ್ಮನೆ. ನಮ್ಮ ಇಬ್ರು ಕೇಳ ನಾನ್ ಕೇಳ್ತೀನಿ, ಒಬ್ಬ ಕೇಳ್ತೀನಿ. ಪಟ್ ಅಂತ ಪಟ್ ಹೇಳ್ತೀರಾ ನೀನು? ಓಕೆನಾ? ಟ್ರೈ ಮಾಡಿ. ಟ್ರೈ ಮಾಡು. ಓಕೆನಾ? ಚಿತ್ರ, ನಿನ್ನ ಇನ್ಸ್ಟಾ ಫಾಲೋವರ್ಸ್ ಎಷ್ಟು? 200. ಅಯ್ಯೋ 200K ಬಂತ ಹೋಗ್ಬಿಡ್ತಲ್ಲೇ. ನಿಂಗೆ ಎಷ್ಟು ಮಕ್ಳು ಇದಾರೆ? ಪಪ್ಪ ನೋಡಿ ಚೆನ್ನಾಗೈತೆ ಬೆಳ್ಳುಗೆ. ಪಪ್ಪ ಯಾಕೆ ಹೆಸರಾಗಿದೆ? ಲಕ್ಷ್ಮಿ ನೋಡಿ ಚೆನ್ನಾಗಿ ಕೂತವಳು ಹಿಂಗೆ. ನಿಂಗೆ ಎಷ್ಟು ಏಜು? ಪಾಪ 3 ದೇವ್ರ ಐತಲ್ಲ. ಯಾವ 3 ಜನ ಹೇಳು? ಲಕ್ಷ್ಮಿ. ಅಯ್ಯೋ ಒಬ್ಬ ಮಾತಾಡ್ಬೇಕಷ್ಟೇ. ನಮ್ಮ ಅಕ್ಕ ಸೋದರ್ ಗೈಸ್. ನೀನು ಅವರಿಗೆ ಸಚಿನ್ ಕೇಳ, ಅವನು ಮಾತಾಡೋದೇನೆ ಅಷ್ಟು ತಪ್ಪಾಗಿ ಹೇಳ್ತಾನೆ. ಸುಮ್ನೆ ಹೇಳು ಅವನ. ಓಕೆನಾ? ಸುಮ್ನೆ ಹೇಳು. ಸಚಿನ ನೀ ಹೆಸರೇನು? ಮೆಗಾ ಆಕ್ಟಿವ್ ಸೂಪರ್ ಆಗಿತ್ತು. ಯಾವ ಮೆಗಾ ಹೇಳಿ ನಾವು ಇರೋದ? ನೆನ್ನೆ ನೈಟ್ ನಾವು ಟ್ರೆಕ್ಕಿಂಗ್ ಅಲ್ಲಿ ಎಷ್ಟು ಕಷ್ಟಪಟ್ವಿ ಅದು ತುಂಬಾ ಕಷ್ಟಪಟ್ಟಿದ್ದೀವಿ. ಗೊತ್ತದ ನನಗೆ. ಅವ್ ಹೆಂಗಿತ್ತು ಹೇಳು? ಯಾವ ಹೇಳು? ಆಮೇಲೆ ಬರ್ತಾ ನೀನ್ ಕಾರ್ ಓಡಿಸ್ಕೊಂಬಂದ್ರ ನಿದ್ರೆ ಮಾಡ್ದೆ ಮಾಡಿಲ್ವಾ? ಮಾಡಿಲ್ಲ. ಖುಷಾನೇ ಕ್ವಶನ್ ಇವ್ನ ಗೊತ್ತಾಗ್ತಿಲ್ಲ. ನಾನು ಅವ್ರಿಗೆ ಕರೆಕ್ಟ್ ಆನ್ಸರ್. ಏನೋ ಬಿಡ ಹಿಂಗ್ ಕೆಲ್ಡೆ ಕಿಲಾಡಿ ಅದಕ್ಕೆ ಹೇಳಿದ್ದು ಅದೇನಂದ್ರೆ ಕ್ವೆಶ್ಚನ್ ಮೇಲೆ ಟುಸ್ಮೆಂಟ್ ಆಯ್ತು. ಸೊ ಗೈಸ್, ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೇನೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಹೋಗಿ ಸಿಗ್ತೀವಿ. ಅಲ್ಲೋ ನೋಡ್ತಾರೆ. ಟ್ರೈನಿಂಗ್ ಆಫ್ ಸಿಕ್ಕಾಬಿಟ್ಟು ನಿದ್ದೆ ಬರ್ತಿದೆ, ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟಿದ್ದೀವಿ. ಅದಕ್ಕೆ ಅವಳ ನಂತರ ಮಾಡ್ತಾರೆ ಕ್ವಶನೇ. ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಬಾಯ್ ಬಾಯ್ ಬಾಯ್.